ನಮಸ್ತೆ ಎಲ್ಲರಿಗೂ. ಇವತ್ತು ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿ ತೋರಿಸ್ತೀನಿ. ಇದು ನನ್ನ ಶೈಲಿಯಲ್ಲಿ ನಾನು ತೋರಿಸ್ತಿರೋದು. ನೀವು ಯಾವ ಥರ ಮಾಡ್ತಿರೋ ಗೊತ್ತಿಲ್ಲ. ಬರದೇ ಇರೋರು ನೋಡಿಕೊಂಡು ಮಾಡಿ. ತುಂಬ ಈಸಿಯಾಗಿದೆ, ಕ್ವಿಕ್ಕಾಗುತ್ತೆ, ಬೇಗ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡಾದಮೇಲೆ ಈರುಳ್ಳಿ ಏನು ಜಾಸ್ತಿ ಬೇಡ, ಒಂದು ಅರ್ಧ ಈರುಳ್ಳಿ, ಚಿಕನ್ ನೀವು ಎಷ್ಟು ತೊಗೋತೀರೋ ಅಷ್ಟು ಇದಕ್ಕೆ ಅಳತೆಗೆ ತೊಗೊಳ್ಳಿ. 1 kg ಚಿಕನ್ ತೊಗೊಂಡ್ರೆ 1 ಈರುಳ್ಳಿ ಹಾಕ್ಕೊಳ್ಳಿ. ಅರ್ಧ kg ತೊಗೊಂಡ್ರೆ ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಸಾಕು. ನಾನಿವಾಗ ಅರ್ಧ kgನೇ ತೊಗೊಂಬಂದಿರೋದು. ಅರ್ಧ kg ಚಿಕನ್ಗೆ ಅರ್ಧ ಈರುಳ್ಳಿ ಅಷ್ಟೇ ಹಾಕ್ಕೊಂಡಿರೋದು. ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಈ ಕರಿಬೇವಿನ ಸೊಪ್ಪು ಕಂಪಲ್ಸರಿ ನೀವು ಹಾಕಿದ್ರೇ ಚೆನ್ನಾಗಿರೋದು. ಅದು ಫ್ಲೇವರೇ ಒಂಥರ ಟೇಸ್ಟಾಗಿರುತ್ತೆ. ಅದಾದಮೇಲೆ ಬೇಕಿದ್ದರೆ ಪಲಾವ್ ಎಲೆ, ಕಸ್ತೂರಿ ಮೇಥಿ, ಆಮೇಲೆ ಚಕ್ಕೆ, ಲವಂಗ. ಇದು ಏನು ಪ್ರಾಬ್ಲಮ್ ಆಯಿತು ಅಂದರೆ ನನಗೆ ಪಲಾವ್ ಎಲೆ, ಕಸ್ತೂರಿ ಮೇಥಿ ಎಲ್ಲ ಸಿಗಲೇ ಇಲ್ಲ. ಆಮೇಲೆ ಸಿಕ್ತು, ಬಿಡು ಅದು ಸ್ಕಿಪ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟೆ ಮಾಡಿದೆ. ಆಮೇಲೆ ಅದು ಸಿಕ್ತು ನನಗೆ, ಸರಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿಕೊಂಡೆ. ಚಕ್ಕೆ ಲವಂಗ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸ್ಪೈಸಸ್ಗಳೆಲ್ಲ ಮಾಮೂಲಿ ಪಲಾವ್ದು ಸ್ಪೈಸಸ್ಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಆಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ತೊಳೆದು ಇಟ್ಕೊಂಡಿರೋದು ಸಣ್ಣ ಸಣ್ಣ ಪೀಸ್ದಾಗಿ ಕಟ್ ಮಾಡ್ಕೊಳ್ಳಿ ನೀವೇ. ಅವ್ರು ಇಲ್ಲ ಅಂದರೆ ನೀವು ಅಲ್ಲಿ ಚಿಕನ್ ಅಂಗಡಿಗೆ ಹೋದಾಗ್ಲೇ ಚಿಕ್ಕದಾಗಿ ಕಟ್ ಮಾಡಿ ಅಂತ ಹೇಳಿದ್ರೆ ಅವರೇ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿಕೊಡ್ತಾರೆ. ನಾನು ಇದಲ್ಲೇ ಕಟ್ ಮಾಡಿಸ್ಕೊಂಬಂದಿದ್ದು. ಆಮೇಲೆ ನೆಕ್ಸ್ಟು ನೀಟಾಗಿ ಅದನ್ನೆಲ್ಲ ಹಿಂಡ್ಬಿಟ್ಟು ತೊಳೆದಿರೋದು ನೀರು ಸಮೇತ ಹಂಗೆ ಹಾಕೋಕ್ಕಂತೂ ಹೋಗಬೇಡಿ, ಬೇಗ ಅದು ಡ್ರೈ ಆಗೋದಿಲ್ಲ. ನೀಟಾಗಿ ಹಿಂಡ್ಕೊಂಡು ಹಾಕ್ಕೊಳ್ಳಿ ಚಿಕನ್ನ. ಆಮೇಲೆ ಚಿಕನ್ನ ಹಾಕ್ಕೊಂಡು ಪೆಪ್ಪರ್ ಹಾಕ್ಕೊಂಡು ನೀಟಾಗಿ ಎಲ್ಲ ನೀರು ಸುಂಡೋ ತನಕ ಪೂರ್ತಿ ಅದನ್ನು ಸುಂಡಿಸ್ಬೇಕು. ಫುಲ್ಲು ಅದನ್ನು ಡ್ರೈ ಆಗಕ್ಕೆ ಬಿಡಿ. ಉರಿನ ಜೋರಾಗಿ ಕೊಟ್ಕೊಂಡು ಅದನ್ನು ಫ್ರೈ ಮಾಡ್ತಾನೆ ಇರಿ. ಆವಾಗ ಪೂರ್ತಿ ಅದು ನೀರೆಲ್ಲ ಸುಂಡ್ಕೊಂಡು ಎಣ್ಣೆ ಬಿಟ್ಕೊಳ್ಳುತ್ತೆ. ನೀವೇ ನೋಡ್ತಿರ್ಬೋದು ಆವಾಗ ಇದ್ದಿದ್ದಕ್ಕೂ ಈಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು. ಇದು ಚಿಕನ್ನು ನಿಮಗೆ ಗೊತ್ತಲ್ವ, ಬೇಗ ಬೆಂದೋಗುತ್ತೆ. ಇದೇನು ಜಾಸ್ತಿ ಬೇಯಿಸೋಂಗೂ ಇರಲ್ಲ ಈ ಚಿಕನ್ನ. ಇಷ್ಟೇ ಇದ್ರ ರೆಸಿಪಿ, ತುಂಬ ಸುಲಭವಾಗೈತೆ. ನಮಗೇನಾದರೂ ಪೆಪ್ಪರ್ ಏನಾದರೂ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಪೆಪ್ಪರ್ ಹಾಕ್ದಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಚಿಲ್ಲಿನೂ ಸೇರಿಸ್ಕೊಬೋದು ಬೇಕಿದ್ರೆ. ಇನ್ನೊಂದು ಹಸಿಮೆಣ್ಸಿನ್ಕಾಯಿನೂ ಮಧ್ಯಕ್ಕೆ ಸೀಳ್ಬಿಟ್ಟು ಬೇಕಾದರೆ ನಾವು ಈರುಳ್ಳಿ ಹಾಕೋತೀವಲ್ಲ ಆ ಟೈಮ್ಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಖಾರವಾಗಿ ಚೆನ್ನಾಗಿರುತ್ತೆ. ಅನ್ನ ರಸಮ್ ಜೊತೆ ಇದಂತೂ ಏನಕ್ಕೂ ತಿನ್ನೋಕ್ಕಂತೂ ಆಗಲ್ಲ. ಚಪಾತಿ, ರೊಟ್ಟಿ, ದೋಸೆ ಇದಕ್ಕೆ ಏನಕ್ಕೂ ತಿನ್ನೋಕ್ಕಂತೂ ನಿಜವಾಗ್ಲೂ ಯಾಕೆ ಗ್ರೇವಿ ಟೈಪ್ ಇದ್ದರೆ ತಿನ್ಬೋದು. ಯಾಕಂದರೆ ಇದು ಗ್ರೇವಿ ಟೈಪ್ ಅಲ್ವಲ್ಲ, ಅದರಿಂದ ಅದು ರಸಮ್ಗೆ, ಅನ್ನ ರಸಮ್ಗೆ ನಂಚ್ಕೊಳ್ಳೋದಕ್ಕೆ ಏನಕ್ಕಾದ್ರೂ ಆ್ಯಡ್ ಮಾಡ್ಕೊಬೋದು. ಚೆನ್ನಾಗಿರುತ್ತೆ ನೋಡಿ. ಈ ಥರ ಫುಲ್ಲು ಅದು ಎಣ್ಣೆ ಬಿಟ್ಕೊಂಡು ಈ ರೀತಿಯಾಗಿ ಫುಲ್ಲು ಡ್ರೈ ಆದ್ರೇ ಚೆನ್ನಾಗಿರೋದದು. ಇಷ್ಟೇ ರೆಸಿಪಿ, ತುಂಬ ಈಸಿಯಾಗಿದೆ, ಸುಲಭವಾಗಿದೆ. ಮಾಡ್ಕೊಳ್ಳಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.